ಎಸ್ ನಮ್ಮ ಜೊತೆ ಈಗ BMRCನ ಎಕ್ಸಿಕ್ಯೂಟಿವ್ ಡೈರೆಕ್ಟ್ರು ಶಂಕರ್ ಸರ್ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ರಾಜಾಜಿನಗರದಲ್ಲಿ ಸಿಬ್ಬಂದಿಗಳು, ಅಲ್ಲಿನ ಸಿಬ್ಬಂದಿಗಳು ಒಬ್ಬ ರೈತನನ್ನು ಒಳಗಡೆ ಬಿಟ್ಟಿಲ್ಲ ಎಂಬ ಒಂದು ಆರೋಪ ಕೇಳಿಬಂದಿದೆ ಸರ್. ಇದೀಗ ನೀವು ಸಹ ಆ ಸಿಬ್ಬಂದಿಯನ್ನು ವಜಾ ಮಾಡಿರೋಂಥ ಒಂದು ಕಡೆ ತಿಳಿಸಿದ್ರಿ ಸರ್. ಈ ಒಂದು ವಿಚಾರ ಪದೇ ಪದೇ ಯಾಕಾಗ್ತದೆ ಸರ್ BMRCಲಿ ಅಂತ? ಅಲ್ಲ, ರಾಜಾಜಿನಗರಲ್ಲಿ ಏನು ಇದು ಇನ್ಸಿಡೆಂಟ್ ಆಯಿತು ಅಂತ ಕೇಳಿದೆ. ಅದು ಅನ್ಫಾರ್ಚುನೇಟ್. ನಾವು ಆ ಥರ ಯಾರಿಗೂ ನಾವು ಮೆಟ್ರೋ ಸ್ಟೇಷನ್ ಒಳಗಡೆ ಬರಬಾರ್ದು ಅಂತ ನಾವೇನೋ ಆ ಥರ ಇನ್ಸ್ಟ್ರಕ್ಷನ್ ಕೊಟ್ಟೇ ಇಲ್ಲ. ಇನ್ಫ್ಯಾಕ್ಟ್ ನಾವು ನಮ್ಮ ಫಾರ್ಮರ್ಸ್ ಅಂತ ಗೊತ್ತಾಯಿತು ಆಮೇಲಿಂದ, ಫಾರ್ಮರ್ ಬಂದಿದ್ದರು ಅಂತ. ಬಟ್ ಫಾರ್ಮರ್ ಬಂದಿದ್ದರೆ ನಾವು ಸ್ಟೇಷನಲ್ಲಿ ರೈಲಲ್ಲಿ ನೋಡಿ ನಿಮಗೆ ಅನ್ನದಾತಂ ಶರಣಂ ನಿನಗೆ ಅಂತ ಎಲ್ಲ ಹಾಕಿದ್ದೀವಿ. ನಾವು ರೈತರಿಗೆ ನಾವು ಗೌರವ ಕೊಟ್ಬಿಟ್ಟು ನಾವು ಮೆಟ್ರೋಲಿ ನಾವು ಆತಿರಿ ನಮ್ಮ ಉದ್ದೇಶ. ಸೊ ಹೀಗೆ ಇದನ್ನು ಇನ್ಸಿಡೆಂಟ್ ನಾವು ನಮಗೆ ಒಬ್ಬ ಯಾರೋ ಎಂಪ್ಲಾಯಿ ಯಾರೋ ಬಿಹೇವ್ ಮಾಡಿದರೆ ಅಂದರೆ ನಾವು ಕಠಿಣ ಕ್ರಮ ತಗೊಳ್ತೀವಿ. ಮತ್ತು ಅದಕ್ಕೆ ನಾವು ಎನ್ಕ್ವೈರಿ ಅಂತ ಏನೋ ಮಾಡಬೇಕು, ಅದನ್ನು ಮಾಡಿಬಿಟ್ಟು ಅದನ್ನು ನಾವು ಕಠಿಣ ಕ್ರಮ ತಗೊಂಡು ಅದಕ್ಕೆ ಮುಂಚೆವಾಗಿ ಇವಾಗ ಕೆಲಸಕ್ಕೆ ಬರಬೇಡ ಅಂತ ಹೇಳಿಬಿಟ್ಟಿದ್ದೀವಿ. ಹಾಗೆ ನಾವು ಇದನ್ನು ನಾವು ಯಾಕೆಂದರೆ ಇದು ನಾವು ಮುಂದೆ ಆಗಬಾರ್ದು ಅಂತ ನಮ್ಮ ಉದ್ದೇಶ. ಸರ್, ಏನಾದರೂ BMRCಯಲ್ಲಿ ಈ ಒಂದು ಮೆಟ್ರೋ ಒಳಗಡೆ ಏನಾದರೂ ಡ್ರೆಸ್ ಕೋಡು ಈ ಥರ ಡ್ರೆಸ್ ಹಾಕ್ಕೊಂಬರಬೇಕು ಅಂತ ಏನಾದರೂ ನಿಯಮ ಮಾರ್ಗಸೂಚಿ ಏನಾದರೂ ಇದೆ ಸರ್? ಏನಾದರೂ ಇಲ್ಲ, ನಾನು ನಮ್ಮ ಎಂಪ್ಲಾಯೀಸ್ಗೆ ಇದೇ ಹೊರತು ಡ್ರೆಸ್ ಇದೆ ಯೂನಿಫಾರ್ಮ್ ಇರಬೇಕು. ಪಬ್ಲಿಕ್ ಜೊತೆ ಮಾತಾಡಲಿಕ್ಕೆ ಏನಕ್ಕೆ ಅಂದರೆ ನಮ್ಮ ಎಂಪ್ಲಾಯೀಸ್ಗೆ ಇದೆ ಹೊರತು ಪಬ್ಲಿಕ್ಕಿಗೆ ಯಾವುದೇ ಡ್ರೆಸ್ ಕೋಡ್ ಅದು ನಾವೇನು ಹೇಳಿಲ್ಲ, ಏನು ಆ ಥರ ಇನ್ಸಿಸ್ಟ್ ಮಾಡಿಲ್ಲ, ಎಲ್ಲೂ ರೂಲೂ ಇಲ್ಲ ಅದನ್ನು. ಸರ್, ಈಗ ಸಿಬ್ಬಂದಿ ಈಗೇನು ಕರ್ತವ್ಯದಿಂದ ತೆಗೆದುಹಾಕಿದ್ರೆ ಸರ್, ಮತ್ತೆ ಎನ್ಕ್ವೈರಿ ಮಾಡಿ ಏನಾದರೂ ಮುಂದೆ ಕಠಿಣ ಕ್ರಮಕ್ಕೆ ಅದು ಮುಂದೆ ಅದೇ ಎನ್ಕ್ವೈರಿ ಮಾಡಿಬಿಟ್ಟು ಮುಂದೆ ಕಠಿಣ ಕ್ರಮ ತಗೋತೀವಿ. ಇದು ಕೆಲಸಕ್ಕೆ ಬರಬೇಡ ಅಂತ ಹೇಳಿದ್ದೀವಿ, ಇವತ್ತಿಂದ ಅವರನ್ನು ಕೆಲಸಕ್ಕೆ ತಗೋತಾ ಇಲ್ಲ. ಈಗ BMRCಲಿ ಕೆಲವೊಂದು ಸಿಬ್ಬಂದಿಗಳು ಸರ್, ನಿಮ್ಗೆ ಗೊತ್ತಾಗಲ್ಲದೆ ಅಲ್ಲಿ ಕೆಲವೊಂದು ಗೊತ್ತಾಗಲ್ಲ, ನೀಟಾಗಿ ಹೇಳಲ್ಲ ಸರ್, ರೂಡಾಗಿ ಬಿಹೇವ್ ಮಾಡ್ತಾರೆ. ಸೊ ಇದ್ರ ಬಗ್ಗೆ ಏನಾದರೂ ಅಧಿಕಾರಿಗಳ ಜೊತೆ ಮಾತಾಡ್ತಾರೆ, ಸಿಬ್ಬಂದಿಗಳ ಜೊತೆ ಏನಾದರೂ ಇಂಟ್ರಾಕ್ಷನ್ ಕೊಡ್ತಾರೆ ಏನಾದರೂ ಒಂದು ವಿಚಾರಕ್ಕಂತ? ನಾವು ನಮ್ಮ ಸಿಬ್ಬಂದಿ ವರ್ಗದವ್ರಿಗೆ ಕಾನ್ಸ್ಟೆಂಟಾಗಿ ನಾವು ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ ದಿನನಿತ್ಯ ನಾವು ಬೆಳಿಗ್ಗೆ ಅವರು ಡ್ಯೂಟಿಗೆ ಮುಂಚೆ ನಾವು ಹೇಳ್ತಾ ಬರ್ತಾಯಿದ್ದೀವಿ. ಸೆಕ್ಯೂರಿಟಿ ನಾವು ಅಲ್ಲಲ್ಲೇ ಸೆಕ್ಯೂರಿಟಿ ಆಫೀಸರ್ಸ್ನು ನಾಮಿನೇಟ್ ಮಾಡಿದ್ದೀವಿ. ಅವರೆಲ್ಲ ಸ್ಟೇಷನ್ಗೆ ಹೋಗಿಬಿಟ್ಟು ಅವ್ರ ಗಾರ್ಡ್ಸ್ಗೆ ಅವ್ರು ಹೇಗೆ ಬಿಹೇವ್ ಮಾಡಬೇಕು ಜನಗೆ ಅಂತೆಲ್ಲ ತಿಳಿಸ್ತಾ ಇರ್ತಾರೆ. ನಾವು ಅವಾಗವಾಗ ಕೋರ್ಸು ಕಂಡಕ್ಟ್ ಮಾಡ್ತೀವಿ, ಎಟಿಕೆಟ್ ಬಗ್ಗೆ ಏನೇನು ಮಾಡಬೇಕು ಅಂತ. ಅದನ್ನು ಕಂಟಿನ್ಯೂ ಮಾಡ್ತೇವೆ. ನಾವು ಇದನ್ನು ಇವಾಗ ಎಷ್ಟು ನಮ್ಮಲ್ಲಿ ಸುಮಾರು 4,000 ಜನ ಸೆಕ್ಯೂರಿಟಿ ಇರೋದ್ರಲ್ಲಿ ಇದು ಒಬ್ಬರು ಇಬ್ಬರು ಒಂದು ಇನ್ಸಿಡೆಂಟ್ ಅಂದರೆ ಎಷ್ಟು ಪರ್ಸೆಂಟೇಜ್ ತುಂಬ ಕಮ್ಮಿ ಇದೆ. ನಾವು ಅದಕ್ಕೂ ನಮಗೆ ಆಗಿದ್ದಕ್ಕೆ ನಮಗೆ ಭಾಳ ಬೇಜಾರಾಗ್ತಾ ಇದೆ. ಬಟ್ ಇದನ್ನು ಮುಂದುವರ್ಸೋಕೆ ನಾವು ಬಿಡಬಾರ್ದು. ಅದಕ್ಕೋಸ್ಕರ ನಾವು ಕಠಿಣ ಕ್ರಮ ತಗೋತೀವಿ. ರೈತ ಪರ ಸಂಘಟನೆಗಳು ಈಗ ಆಕ್ರೋಶ ಹೊರಾಗ್ತಿದ್ರಿ ನಿಮ್ಮ ಇದ್ರ ವಿರುದ್ಧ, BMRC ವಿರುದ್ಧ ಸರ್? ಖಂಡಿತ ನಾವು BMRC ನಾವು ಡಿಸೌನ್ ಮಾಡಿದ್ದೀವಿ. ಯಾಕೆಂದರೆ ನಾವು ಈ ಥರ ಮಾಡಬೇಕು ಅಂತ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿಲ್ಲ. ರೈತ ಸಂಘಟನೆ ಒಂದು ಹೇಳ್ಬಿಡಿ ಸರ್, ಯಾವ ವ್ಯಕ್ತಿ ವಿರುದ್ಧ, ಸಿಬ್ಬಂದಿ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗಿದ್ದೀವಿ, ತೆಗೆದಾಕಿದ್ದೀವಿ, ನಾವು ಮುಂದೆ ಈ ಥರ ಘಟನೆ ಆಗದಂತೆ ನೋಡಿಕೊಡ್ತೀವಿ ಅಂತ ಏನಾದರೂ ಭರವಸೆ ನೀಡ್ತಾರೆ ಸರ್? ಖಂಡಿತ. ನಾವು ಹೇಳಿದ್ನಲ್ಲ ಆವಾಗಲೇ, ನಾವು ಈ ಎಂಪ್ಲಾಯಿ ಏನಿದ್ದಾನೆ ಅವ್ರಿಗೆ ನಾವು ಇವತ್ತಿಂದ ಬರಬೇಡ ಅಂತ ಹೇಳಿದ್ದೀವಿ. ಜೊತೆಗೆ ನಾವು ಎನ್ಕ್ವೈರಿ ಸೆಟಪ್ ಮಾಡಿಬಿಟ್ಟು ನಾವು ಕಠಿಣ ಕ್ರಮ ಖಂಡಿತ ತಗೋತೀವಿ. ಅದರ ಎನ್ಕ್ವೈರಿ ರಿಪೋರ್ಟ್ ಬಂದ ತಕ್ಷಣ ನಾವು ಮಾಡ್ತೀವಿ. ಇದಿಷ್ಟು BMRCನ ಎಕ್ಸಿಕ್ಯೂಟಿವ್ ಡೈರೆಕ್ಟ್ರು ಶಂಕರ್ ಸರ್ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್, ಈಗ ಪ್ರಯಾಣಿಕರಿಗೆ ಅನುಕೂಲವಾಗುವಂತೆ ಈಗ 3 ನಿಮಿಷಗಳ ಟ್ರೈನ್ ಬಿಡ್ತಿದ್ದಾರೆ ಸರ್. ಮತ್ತು ಈ ಒಂದು ವಿಸ್ತರಣೆ ಬೇರೆ ಬೇರೆ ಮಾರ್ಗಗಳಿದೆ ಸರ್, ಯಾವ ರೀತಿ ಇದು ವರ್ಕ್ ಆಗುತ್ತೆ ಸರ್? ಅದೇ ನಾವು ಇಷ್ಟು ದಿನ ನಾವು ನೋಡ್ತಾ ಇದ್ವಿ, ಪ್ರಯಾಣಿಕರು ನಾವು ತೊಂದರೆಗಳನ್ನು ನೋಡಿಬಿಟ್ಟು ನಾವು ಒಂದು ಶಾರ್ಟ್ ಲೂಪ್ ಟ್ರೈನ್ ಅಂತ ಬಿಟ್ಟಿದ್ವಿ, MG ರೋಡ್ವರೆಗೂ ಹೋಗ್ತಾಯಿತ್ತು. ಮತ್ತು ಕೆಲವು ಜನ ನಾವು ಹಾಗೆ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದಾಗ ಜನಗಳು ಹೇಳಿದ್ರು MG ರೋಡಿಗೆ ಹೋಗ್ತಾ ಇರೋದು ನಮಗೆ ಸಾಲಲ್ಲ, ನಾವು ಟ್ರಿನಿಟಿಗೆ ಹೋಗಬೇಕು, ಮತ್ತು ಕೆಲವರು ಇಂದಿರಾನಗರಕ್ಕೆ ಹೋಗಬೇಕು, ಮತ್ತು ಇದು ಬೆನಿಗಾನಹಳ್ಳಿ ಹೊಸದಾಗಿ ಸ್ಟೇಷನ್ ಆಗಿದೆ, ವೈಟ್ಫೀಲ್ಡ್ ಎಕ್ಸ್ಟೆನ್ಷನ್ ಆದಮೇಲೆ ಈ 3-4 ಸ್ಟೇಷನ್ಗಳಲ್ಲಿ ನಮ್ಮ ಸರ್ ಈಗ ಪ್ರಯಾಣಿಕ ಎಸ್ ನಮ್ಮ ಜೊತೆ ಈಗ BMRCನ ಎಕ್ಸಿಕ್ಯೂಟಿವ್ ಡೈರೆಕ್ಟ್ರು ಶಂಕರ್ ಸರ್ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ರಾಜಾಜಿನಗರದಲ್ಲಿ ಸಿಬ್ಬಂದಿಗಳು, ಅಲ್ಲಿನ ಸಿಬ್ಬಂದಿಗಳು ಒಬ್ಬ ರೈತನನ್ನು ಒಳಗಡೆ ಬಿಟ್ಟಿಲ್ಲ ಎಂಬ ಒಂದು ಆರೋಪ ಕೇಳಿಬಂದಿದೆ ಸರ್. ಇದೀಗ ನೀವು ಸಹ ಆ ಸಿಬ್ಬಂದಿಯನ್ನು ವಜಾ ಮಾಡಿರೋಂಥ ಒಂದು ಕಡೆ ತಿಳಿಸಿದ್ರಿ ಸರ್. ಈ ಒಂದು ವಿಚಾರ ಪದೇ ಪದೇ ಯಾಕಾಗ್ತದೆ ಸರ್ BMRCಲಿ ಅಂತ? ಅಲ್ಲ, ರಾಜಾಜಿನಗರಲ್ಲಿ ಏನು ಇದು ಇನ್ಸಿಡೆಂಟ್ ಆಯಿತು ಅಂತ ಕೇಳಿದೆ. ಅದು ಅನ್ಫಾರ್ಚುನೇಟ್. ನಾವು ಆ ಥರ ಯಾರಿಗೂ ನಾವು ಮೆಟ್ರೋ ಸ್ಟೇಷನ್ ಒಳಗಡೆ ಬರಬಾರ್ದು ಅಂತ ನಾವೇನೋ ಆ ಥರ ಇನ್ಸ್ಟ್ರಕ್ಷನ್ ಕೊಟ್ಟೇ ಇಲ್ಲ. ಇನ್ಫ್ಯಾಕ್ಟ್ ನಾವು ನಮ್ಮ ಫಾರ್ಮರ್ಸ್ ಅಂತ ಗೊತ್ತಾಯಿತು ಆಮೇಲಿಂದ, ಫಾರ್ಮರ್ ಬಂದಿದ್ದರು ಅಂತ. ಬಟ್ ಫಾರ್ಮರ್ ಬಂದಿದ್ದರೆ ನಾವು ಸ್ಟೇಷನಲ್ಲಿ ರೈಲಲ್ಲಿ ನೋಡಿ ನಿಮಗೆ ಅನ್ನದಾತಂ ಶರಣಂ ನಿನಗೆ ಅಂತ ಎಲ್ಲ ಹಾಕಿದ್ದೀವಿ. ನಾವು ರೈತರಿಗೆ ನಾವು ಗೌರವ ಕೊಟ್ಬಿಟ್ಟು ನಾವು ಮೆಟ್ರೋಲಿ ನಾವು ಆತಿರಿ ನಮ್ಮ ಉದ್ದೇಶ.
ಸೊ ಹೀಗೆ ಇದನ್ನು ಇನ್ಸಿಡೆಂಟ್ ನಾವು ನಮಗೆ ಒಬ್ಬ ಯಾರೋ ಎಂಪ್ಲಾಯಿ ಯಾರೋ ಬಿಹೇವ್ ಮಾಡಿದರೆ ಅಂದರೆ ನಾವು ಕಠಿಣ ಕ್ರಮ ತಗೊಳ್ತೀವಿ. ಮತ್ತು ಅದಕ್ಕಾಗಿ ನಾವು ಎನ್ಕ್ವೈರಿ ಅಂತ ಏನೋ ಮಾಡಬೇಕು ಅದನ್ನು ಮಾಡಿಬಿಟ್ಟು ಅದನ್ನು ನಾವು ಕಠಿಣ ಕ್ರಮ ತಗೊಂಡು ಅದಕ್ಕೆ ಮುಂಚೆವಾಗಿ ಇವಾಗ ಕೆಲಸಕ್ಕೆ ಬರಬೇಡ ಅಂತ ಹೇಳಿಬಿಟ್ಟಿದ್ದೀವಿ. ಹಾಗೆ ನಾವು ಇದನ್ನು ನಾವು ಯಾಕೆಂದರೆ ಇದು ನಾವು ಮುಂದೆ ಆಗಬಾರ್ದು ಅಂತ ನಮ್ಮ ಉದ್ದೇಶ. ಸರ್ ಏನಾದರೂ BMRCL ಈ ಒಂದು ಮೆಟ್ರೋ ಒಳಗಡೆ ಏನಾದ್ರು ಡ್ರೆಸ್ ಕೋಡು ಈ ಥರ ಡ್ರೆಸ್ ಹಾಕ್ಕೊಂಬರ್ಬೇಕು ಅಂತ ಏನಾದರೂ ನಿಯಮ ಮಾರ್ಗಸೂಚಿ ಏನಾದರೂ ಇದೆ ಸರ್ ಏನಾದರೂ? ಇಲ್ಲ, ನಾನು ನಮ್ಮ ಎಂಪ್ಲಾಯೀಸ್ಗೆ ಇದೇ ಹೊರತು ಡ್ರೆಸ್ ಇದೆ ಮಾರ್ಗ ಯೂನಿಫಾರ್ಮ್ ಇರಬೇಕು. ಪಬ್ಲಿಕ್ ಜೊತೆ ಮಾತಾಡಲಿಕ್ಕೆ ಏನಕ್ಕೆ ಅಂದರೆ ನಮ್ಮ ಎಂಪ್ಲಾಯೀಸ್ಗೆ ಇದೆ ಹೊರತು ಪಬ್ಲಿಕ್ಗೆ ಯಾವುದೇ ಡ್ರೆಸ್ ಕೋಡ್ ಅದು ನಾವೇನು ಹೇಳಿಲ್ಲ, ಏನು ಆ ಥರ ಇನ್ಸಿಸ್ಟ್ ಮಾಡಿಲ್ಲ, ಎಲ್ಲೂ ರೂಲೂ ಇಲ್ಲ ಅದನ್ನು. ಸರ್ ಈಗ ಸಿಬ್ಬಂದಿ ಈಗೇನು ಕರ್ತವ್ಯದಿಂದ ತೆಗೆದುಹಾಕಿದ್ರೆ ಸರ್ ಮತ್ತೆ ಎನ್ಕ್ವೈರಿ ಮಾಡಿ ಏನಾದರೂ ಮುಂದೆ ಕಠಿಣ ಕ್ರಮಕ್ಕೆ ಅದು ಮುಂದೆ ಅದೇ ಎನ್ಕ್ವೈರಿ ಮಾಡಿಬಿಟ್ಟು ಮುಂದೆ ಕಠಿಣ ಕ್ರಮ ತಗೋತೀವಿ. ಇದು ಕೆಲಸಕ್ಕೆ ಬರಬೇಡ ಅಂತ ಹೇಳಿದ್ದೀವಿ, ಇವತ್ತಿಂದ ಅವರನ್ನು ಕೆಲಸಕ್ಕೆ ತಗೋತಾ ಇಲ್ಲ. ಈಗ BMRCL ಕೆಲವೊಂದು ಸಿಬ್ಬಂದಿಗಳು ಸರ್ ನಿಮ್ಗೆ ಗೊತ್ತಾಗಲ್ಲದೆ ಅಲ್ಲಿ ಕೆಲವೊಂದು ಗೊತ್ತಾಗಲ್ಲ, ನೀಟಾಗಿ ಹೇಳಲ್ಲ ಸರ್, ರೂಡಾಗಿ ಬಿಹೇವ್ ಮಾಡ್ತಾರೆ. ಸೊ ಇದ್ರ ಬಗ್ಗೆ ಏನಾದರೂ ಅಧಿಕಾರಿಗಳ ಜೊತೆ ಮಾತಾಡ್ತಾರೆ, ಸಿಬ್ಬಂದಿಗಳ ಜೊತೆ ಏನಾದರೂ ಇಂಟ್ರಾಕ್ಷನ್ ಕೊಡ್ತಾರೆ ಏನಾದರೂ ಒಂದು ವಿಚಾರಕ್ಕಂತ? ನಾವು ನಮ್ಮ ಸಿಬ್ಬಂದಿ ವರ್ಗದವ್ರಿಗೆ ಕಾನ್ಸ್ಟೆಂಟಾಗಿ ನಾವು ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ ದಿನನಿತ್ಯ ನಾವು ಬೆಳಿಗ್ಗೆ ಅವರು ಡ್ಯೂಟಿಗೆ ಮುಂಚೆ ನಾವು ಹೇಳ್ತಾ ಬರ್ತಾಯಿದ್ದೀವಿ. ಸೆಕ್ಯೂರಿಟಿ ನಾವು ಅಲ್ಲಲ್ಲೇ ಸೆಕ್ಯೂರಿಟಿ ಆಫೀಸರ್ಸ್ನು ನಾಮಿನೇಟ್ ಮಾಡಿದ್ದೀವಿ. ಅವರೆಲ್ಲ ಸ್ಟೇಷನ್ಗೆ ಹೋಗಿಬಿಟ್ಟು ಅವ್ರ ಗಾರ್ಡ್ಸ್ ಅವ್ರು ಹೇಗೆ ಬಿಹೇವ್ ಮಾಡಬೇಕು ಜನಗೆ ಅಂತೆಲ್ಲ ತಿಳಿಸ್ತಾ ಇರ್ತಾರೆ. ನಾವು ಅವಾಗವಾಗ ಕೋರ್ಸು ಕಂಡಕ್ಟ್ ಮಾಡ್ತೀವಿ, ಎಟಿಕೆಟ್ ಬಗ್ಗೆ ಏನೇನು ಮಾಡಬೇಕು ಅಂತ ಅದನ್ನು ಕಂಟಿನ್ಯೂ ಮಾಡ್ತೇವೆ. ನಾವು ಇದನ್ನು ಇವಾಗ ಎಷ್ಟು ನಮ್ಮಲ್ಲಿ ಸುಮಾರು 4,000 ಜನ ಸೆಕ್ಯೂರಿಟಿ ಇರೋದ್ರಲ್ಲಿ ಇದು ಒಬ್ಬರು ಇಬ್ಬರು ಒಂದು ಇನ್ಸಿಡೆಂಟ್ ಅಂದರೆ ಎಷ್ಟು ಪರ್ಸೆಂಟೇಜ್ ತುಂಬ ಕಮ್ಮಿ ಇದೆ. ನಾವು ಅದಕ್ಕೂ ನಮಗೆ ಆಗಿದ್ದಕ್ಕೆ ನಮಗೆ ಭಾಳ ಬೇಜಾರಾಗ್ತಾ ಇದೆ. ಬಟ್ ಇದನ್ನು ಮುಂದುವರ್ಸೋಕೆ ನಾವು ಬಿಡಬಾರ್ದು, ಅದಕ್ಕೋಸ್ಕರ ನಾವು ಕಠಿಣ ಕ್ರಮ ತಗೋತೀವಿ. ರೈತಪರ ಸಂಘಟನೆಗಳು ಈಗ ಆಕ್ರೋಶ ಹೊರಾಗ್ತಿದ್ರಿ ನಿಮ್ಮ ಇದ್ರ ವಿರುದ್ಧ BMRCL ವಿರುದ್ಧ ಸರ್? ಖಂಡಿತ ನಾವು BMRCL ನಾವು ಡಿಸೌನ್ ಮಾಡಿದ್ದೀವಿ. ಯಾಕೆಂದರೆ ನಾವು ಈ ಥರ ಮಾಡಬೇಕು ಅಂತ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿಲ್ಲ. ಇದರ ರೈತ ಸಂಘಟನೆ ಒಂದೇ ಬಿಡಿ ಸರ್, ಯಾವ ವ್ಯಕ್ತಿ ವಿರುದ್ಧ ಸಿಬ್ಬಂದಿ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗಿದ್ದೀವಿ, ತೆಗೆದಾಕಿದ್ದೀವಿ. ನಾವು ಮುಂದೆ ಈ ಥರ ಘಟನೆ ಆಗದಂತೆ ನೋಡಿಕೊಡ್ತೀವಿ ಅಂತ ಏನಾದರೂ ಭರವಸೆ ನೀಡ್ತಾರೆ ಸರ್? ಖಂಡಿತ. ನಾವು ಹೇಳಿದ್ನಲ್ಲ ಆವಾಗಲೇ, ನಾವು ಈ ಎಂಪ್ಲಾಯಿ ಏನಿದ್ದಾನೆ ಅವ್ರಿಗೆ ನಾವು ಇವತ್ತಿಂದ ಬರಬೇಡ ಅಂತ ಹೇಳಿದ್ದೀವಿ. ಜೊತೆಗೆ ನಾವು ಎನ್ಕ್ವೈರಿ ಸೆಟಪ್ ಮಾಡಿಬಿಟ್ಟು ನಾವು ಕಠಿಣ ಕ್ರಮ ಖಂಡಿತ ತಗೋತೀವಿ. ಅದರ ಎನ್ಕ್ವೈರಿ ರಿಪೋರ್ಟ್ ಬಂದ ತಕ್ಷಣ ನಾವು ಮಾಡ್ತೀವಿ. ಇದಿಷ್ಟು BMRCL ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಶಂಕರ್ ಸರ್ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.